ಹಲೋ ಡಿಯರ್ ಫ್ರೆಂಡ್ಸ್, ನಂಗೆ ನೀವು ನಿಜ ಹೇಳಿ, ನಿಮ್ಮ ಲೈಫ್ನಲ್ಲಿ ಯಾವುದೋ ಒಂದು ವಿಷಯಕ್ಕೆ ಸೋಲಾಯಿತು ಅಂತ ತಿಳ್ಕೊಳ್ಳಿ. ಆ ಸೋಲ್ ಆದ್ಮೇಲೆ ಮತ್ತೆ ಹೊಸ ಪ್ರಯತ್ನ ಪಡಬೇಕಾದ್ರೆ ಎಷ್ಟು ಓವರ್ ಥಿಂಕ್ ಮಾಡಿದ್ರಿ ಅಥವಾ ಈಗ ಮಾಡ್ತಾ ಇದ್ದೀರಾ? ಮತ್ತೆ ಅದೇ ಉತ್ಸಾಹದಿಂದ ಫಸ್ಟ್ ಟೈಮ್ ನೀವು ಸೋಲ್ ಆಗೋಗಿಂತ ಮುಂಚೆ ಯಾವ ಉತ್ಸಾಹದಿಂದ, ಯಾವ ಪ್ರೀತಿಯಿಂದ ನೀವು ಕೆಲಸ ಮಾಡ್ತಿದ್ರಲ್ಲ, ಅಷ್ಟೇ ಪ್ರೀತಿ, ಅಷ್ಟೇ ಎನರ್ಜಿಯಿಂದ ಈಗ ಕೆಲಸ ಮಾಡಲಿಕ್ಕೆ ಆಗ್ತಾ ಇದೆಯಾ? ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ವಿಷಯಕ್ಕೆ ಯಾರೋ ಮೋಸ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಆ ಮೋಸದ ಇನ್ಸಿಡೆಂಟ್ ಅಥವಾ ಮೋಸ ಆದ ಮೇಲೆ ನೀವು ಮನುಷ್ಯರನ್ನ ಮೊದಲಿನ ಥರ ನಂಬ್ತಾ ಇದ್ದೀರಾ? ಅಥವಾ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ? ಮನುಷ್ಯ ಇರಲಿ ಅಥವಾ ನಿಮ್ಮ ಲೈಫ್ನಲ್ಲಿ ಮತ್ತೆ ಪ್ರೀತಿಯನ್ನು ನೀವು ನಂಬ್ತಾ ಇದ್ದೀರಾ? ನಂಬುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ? ಅಥವಾ ಎಲ್ಲರನ್ನ ಡೌಟ್, ಒಂದು ಸಂದೇಹದ ದೃಷ್ಟಿಯಿಂದನೇ ನೋಡುವಂತಾಗಿದೆಯಾ? ನಿಮ್ಮ ಸಾಮರ್ಥ್ಯಕ್ಕೆ ಅಥವಾ ಟ್ಯಾಲೆಂಟಿಗೆ ತಕ್ಕಂತಹ ದುಡ್ಡು, ನಿಮ್ಮ ಕೆಲಸಕ್ಕೆ ತಕ್ಕಂತಹ ದುಡ್ಡು ಯಾಕೆ ಸಿಗ್ತಾ ಇಲ್ಲ? ಜಗತ್ತಲ್ಲಿರೋ ಮೋಸಗಾರರೆಲ್ಲ ನಿಮ್ಮದೇ ಲೈಫಿಗೆ ಪದೇ ಪದೇ ಯಾಕೆ ಬರ್ತಾರೆ? ಯಾಕೆ ನಿಮ್ಗೆ ತೊಂದರೆ ಕೊಡೋ ಹಾಗಾಗಿದೆ? ನೀವು ಯಾಕೆ ತೊಂದರೆ ಅನುಭವಿಸೋ ಥರ ಆಗಿದೆ? ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದರೂ ನೀವು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗೋ ಥರ, ಒಂದು ರೀತಿ ಖುಷಿಯ ಆಯಸ್ಸು ಕಮ್ಮಿ ಅನ್ನೋ ರೀತಿ ಪರಿಸ್ಥಿತಿ ಯಾಕೆ ನಿಮ್ಮ ಜೀವನದಲ್ಲಿ ಆಗಿದೆ? ನೆನ್ಪಿಡಿ, ನೀವು ವೀಕ್ ಅಲ್ಲ. ಒಂದು ಸಣ್ಣ ಎನರ್ಜಿ ಶಿಫ್ಟ್ ನೀವೇನಾದರೂ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ. ನೆನ್ಪಿಡಿ, ಹೊರಗಿನ ಪ್ರಪಂಚದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಏನೂ ಚೇಂಜ್ ಆಗ್ತಾ ಇಲ್ಲ ಅಂತ ಅಂದರೆ ನಿಜವಾದ ಬದಲಾವಣೆ ಹೊರಗಿನ ಪ್ರಪಂಚದಲ್ಲಿ ಅಲ್ಲ, ಬದಲಾಗಿ ನಿಮ್ಮ ಇನ್ನರ್ ವರ್ಲ್ಡ್, ನಿಮ್ಮ ಆಂತರಿಕ ಪ್ರಪಂಚದಲ್ಲಿ ಬರಬೇಕು ಅಂತ ಅರ್ಥ. ಒಂದು ರೀತಿ ಸ್ಟಕ್ ಅಥವಾ ನಿಂತ ನೀರಾಗಿರುವಂತಹ ನಿಮ್ಮ ಲೈಫ್ನಲ್ಲಿ ಮತ್ತೆ ವಾಪಸ್ ಹೇಗೆ ಎನರ್ಜಿಯನ್ನು ತರೋದು, ಹೇಗೆ ಖುಷಿಯನ್ನು ತರೋದು, ಹೇಗೆ ನಿಮಗಿಷ್ಟ ಬಂದ ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡೋದು, ಆ್ಯಂಡ್ ಆಲ್ಸೋ ಹೇಗೆ ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡೋದು, ಹೇಗೆ ನಿಮ್ಮ ಒಳಗೆ ಇರುವಂಥ ಅದ್ಭುತವಾದ ಸಿಸ್ಟಮ್ನ ಆಕ್ಟಿವೇಟ್ ಮಾಡೋದು ಅಂತ ತಿಳ್ಕೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ. ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಬ್ಯೂಟಿಫುಲ್ ಆದ ಎಕ್ಸಾಂಪಲ್ ಥ್ರೂ ತಿಳ್ಕೋಣ. ನಮ್ಮ ಒಳಗಡೆ ಅದ್ಭುತವಾದ ಎನರ್ಜಿ ಸಿಸ್ಟಮ್ ಏನಿದೆಯಲ್ಲ, ಅದು ಇಂಬ್ಯಾಲೆನ್ಸ್ ಆದಾಗ ಹೆಂಗಿರುತ್ತೆ, ಬ್ಯಾಲೆನ್ಸ್ ಆದಾಗ ಜೀವನ ಎಷ್ಟು ಅದ್ಭುತವಾಗಿ ಚೇಂಜ್ ಆಗುತ್ತೆ ಅಂತ. ಮೇಘನಾ, ಓಕೆನಾ? ಸೊ ಇವತ್ತಿನ ಒಂದು ಸ್ಟೋರಿಯ ಹೀರೋಯಿನ್ ಹೆಸರು ಮೇಘನಾ. ಮೇಘನಾ ತುಂಬ ಟ್ಯಾಲೆಂಟೆಡ್ ಹುಡುಗಿ ಅವಳು. ಸೊ ಮೇಘನಂಗೆ ತುಂಬ ಕನಸುಗಳಿತ್ತು. ಸೊ ಆಕೆ ಒಂದು ದೊಡ್ಡ ಬಿಸ್ನೆಸ್ ಓನರ್ ಆಗಬೇಕು, ಬಿಸ್ನೆಸ್ ಮಾಡಬೇಕು, ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ದುಡ್ಡು ಅರ್ನ್ ಮಾಡಬೇಕು, ನನ್ನಿಂದ ಒಂದು 4 ಜನರಿಗೆ ಹೆಲ್ಪ್ ಆಗಬೇಕು. ಸೊ ಈ ರೀತಿ ದೊಡ್ಡ ದೊಡ್ಡ ಕನಸನ್ನ ಹೊತ್ಕೊಂಡಿರುವಂಥ ಹುಡುಗಿ ಮೇಘನಾ. ಬಟ್ ಪ್ರಾಬ್ಲಮ್ ಏನಾಗ್ತಿತ್ತು ಅಂತ ಅಂದರೆ, ಅವಳು ಈ ಒಂದು ಕೆಲಸಕ್ಕೆ, ಆಯ್ತಾ, ಅವಳ ಬಿಸ್ನೆಸ್ ಬಗ್ಗೆ ಏನೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೆ ಹೋದ್ರು ಅವಳಲ್ಲಿ ಸಿಕ್ಕಾಪಟ್ಟೆ ಹೆದರಿಕೆ ಕಾಡೋದು. ಏನಾದ್ರೂ ಈ ಬಿಸ್ನೆಸ್ ಲಾಸ್ ಆದ್ರೆ, ಕೆಲಸ ಆದ್ರೆ ಅನ್ನೋದಕ್ಕಿಂತ ಸೊ ಮೇಘನಾ ಅಲ್ಲಿ ಭಯ ಎಷ್ಟು ಜಾಸ್ತಿ ಇತ್ತು ಅಂತ ಅಂದ್ರೆ, ಈ ಬಿಸ್ನೆಸ್ ವರ್ಕೌಟ್ ಆಗದೆ ಇದ್ರೆ, ಫೇಲ್ಯೂರ್ ಆದ್ರೆ, ಲಾಸ್ ಆದ್ರೆ ನಾ ಏನ್ ಮಾಡ್ಲಿ? ಸೊ ಅವಳು ಯಾವಾಗ್ಲೂ ಕೂಡ ಪ್ಲಾನ್ ಎ ಬದಲಾಗಿ ಪ್ಲಾನ್ ಬಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಿದ್ಲು. ಸೊ ಅದರಿಂದ ಏನಾಯ್ತು, ಸಿಕ್ಕಾಪಟ್ಟೆ ಓವರ್ ಥಿಂಕಿಂಗ್, ಅಂಡ್ ಅವಳು ಫೋಕಸ್ ಇಲ್ಲ, ಕೆಟ್ಟದಾದರೆ ಅನ್ನೋದ್ರ ಮೇಲೇನೆ ಫೋಕಸ್ ಇರ್ತಿತ್ತು. ಅಂಡ್ ಅದೇ ರೀತಿ ಇನ್ಫಾರ್ಮೇಶನ್ ಎಲ್ಲ ಅವಳು ಕಲೆಕ್ಟ್ ಮಾಡ್ತಾ ಇದ್ಲು. ಯಾಕಂದ್ರೆ ಅವಳಿಗೆ ರಿಸ್ಕ್ ತಗೊಳ್ಳಿಕ್ಕೆ ಅಥವಾ ಚೇಂಜಸ್ ಅನ್ನೋದು ಇಷ್ಟ ಆಗ್ತಿರ್ಲಿಲ್ಲ. ಹಾಗಾದ್ರೆ ಮೇಘನಾ ವೀಕಾ? ಖಂಡಿತ ಇಲ್ಲ. ಸೊ ಆಕೆಯ ಎನರ್ಜಿ ಸಿಸ್ಟಮ್ ಅಲ್ಲಿ ಒಂದು ಸಣ್ಣ ಎರರ್ ಇತ್ತು. ಆದ್ರಿಂದ ಸೊ ಆಕೆಗೆ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಅಥವಾ ಒಂದು ರೀತಿ ಸಿಕ್ಕಾಪಟ್ಟೆ ಭಯ ಕಾಡೋದು ಆಗುತ್ತೆ. ಆ ಸಣ್ಣ ಎರರೇ ಯಾವುದು ಅಂತ ಅಂದ್ರೆ, ಆಕೆಯ ಮೂಲಾಧಾರ ಚಕ್ರ ಬ್ಲಾಕ್ ಆಗಿತ್ತು. ಮೂಲಾಧಾರ ಚಕ್ರ ನಮ್ಮಲ್ಲಿ ಬ್ಲಾಕ್ ಆದಾಗ ಏನಾಗುತ್ತೆ ಅಂತ ಅಂದ್ರೆ, ನಮಗೆ ಭಯ, ಎಲ್ಲದಕ್ಕೂ ಭಯ. ಸೊ ಈ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಭಯದಲ್ಲೇ ಇರುವಂತೆ ಆಗತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ನಮ್ಮ ಕಂಫರ್ಟ್ ಝೋನ್, ಅದು ಬಾವಿ ಆಗಿದ್ರೂ ಕೂಡ ಅದೇ ಅರಮನೆ ಅಂತ ಬಾವಿಯಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಆದ್ರೆ ಅದರಿಂದ ಹೊರಗೆ ಪ್ರಪಂಚ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಮೂಲಾಧಾರ ಚಕ್ರದ ಬ್ಲಾಕೇಜಸ್ ಬಿಡಲ್ಲ. ಅಂಡ್ ಮೇಘನಾ ಅಲ್ಲಿ ಕನ್ಸಿದ್ರು, ಟ್ಯಾಲೆಂಟ್ ಇದ್ರು ಕೂಡ ಆಕೆ ತನ್ನ ಭಯದ ಕಾರಣದಿಂದ ಯಾವುದೇ ರೀತಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂಡ್ ಆಲ್ಸೋ ಬೇರೆಯವ್ರ ಲೈಫ್ ನಲ್ಲಿ ಒಳ್ಳೇದಾಗ್ತಾ ಇದ್ರೆ ಅದನ್ನ ನೋಡಿ ನಿರಾಸೆ ಅನುಭವಿಸೋದೇ ಆಗಿತ್ತು. ಯಾಕೆ? ಆಕೆಯ ಮೂಲಾಧಾರ ಚಕ್ರ ಬ್ಲಾಕ್ ಆಗಿತ್ತು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದ್ರೆ, ಮೇಘನಂಗೆ
ಈಸಿಯಾಗಿ ಎಲ್ಲರೂ ಹೆದರಿಸ್ಬಿಡ್ಬೋದಿತ್ತು ಅಂಡ್ ಬೇಜಾರ್ ಮಾಡ್ಬೋದಿತ್ತು. ಈಗ ಯಾರಾದ್ರೂ ಆಕೆಗೆ ಸಣ್ಣ ಕ್ರಿಟಿಸಿಸಮ್ ಹೇಳಿದ್ರು ಅಂತ ತಿಳ್ಕೊಳ್ಳಿ, ಮೇಘ್ನಾ ನೋಡು ಹಿಂಗ್ ಬೇಡ, ಈ ತರ ಮಾಡು, ಇದು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆ ಕ್ರಿಟಿಸಿಸಮ್ ನ ತಗೊಳ್ಳೋ ಅಥವಾ ಸಹಿಸುವಂತಹ ಶಕ್ತಿ ಆಕೆಗೆ ಇರ್ಲಿಲ್ಲ. ಹಾಗಂತ ಮೇಘ್ನಂಗೆ ಸಿಕ್ಕಾಪಟ್ಟೆ ಸೊಕ್ಕಿತ್ತು ಅಂತ ಅಲ್ಲ, ಆಕೆಗೆ ತನ್ನ ಬಗ್ಗೆನೆ ತನಗೆ ನಂಬಿಕೆ ಇರ್ಲಿಲ್ಲ. ಆದ್ರೆ ಆ ನಂಬಿಕೆ ಇಲ್ಲದೆ ಇರೋದನ್ನ ಹೊರಗಡೆ ಪ್ರಪಂಚದಲ್ಲಿ ಯಾರಾದ್ರೂ ಹೇಳಿದಾಗ, ನೋಡು ನೀ ಹಂಗ್ ಮಾಡ್ಬೇಡ, ಹಿಂಗ್ ಮಾಡೋ, ಒಂದು ಸಣ್ಣ ಕ್ರಿಟಿಸಿಸಮ್ನು ತಡ್ಕೊಳ್ಳಿಕ್ಕೆ ಆ ಶಕ್ತಿ ಮೇಘನಾ ಅಲ್ಲಿ ಇರ್ಲಿಲ್ಲ. ಸೊ ಅವಳು ಒತ್ತಾಯದಿಂದ ಹೆಂಗೋ ಧೈರ್ಯವನ್ನ ತಂದುಕೊಂಡು ಕೆಲಸ ಮಾಡದ ಇದ್ರೂ ಕೂಡ ಯಾರದಾದ್ರೂ ಒಂದು ಸಣ್ಣ ಟಾಂಟ್ ಸಾಕಾಗಿತ್ತು ಅವಳು ಮತ್ತೆ ಕುಸ್ದು ಹೋಗ್ಲಿಕ್ಕೆ. ಸೊ ಯಾಕೆ ಹೀಗೆ ಮೇಘನಾ ಆಗ್ತಾ ಇದ್ಲು ಅಂತ ಅಂದ್ರೆ, ಮೇಘನಾ ಎನರ್ಜಿ ಸಿಸ್ಟಮ್ ಅಲ್ಲಿದ್ದ ಇನ್ನೊಂದು ಎರರ್ ಏನ್ ಗೊತ್ತಾ, ಆಕೆಯ ಮಣಿಪುರ ಚಕ್ರ ಬ್ಲಾಕ್ ಆಗಿತ್ತು. ಸೊ ಹೊಟ್ಟೆಯ ಮೇಲೆ ಇರುವಂತ ಮಣಿಪುರ ಚಕ್ರ ಏನಿದೆಯಲ್ಲ ಅದು ಬ್ಲಾಕ್ ಆಗಿತ್ತು. ನಮ್ಮ ಮಣಿಪುರ ಚಕ್ರ ಬ್ಲಾಕ್ ಆಗಿದ್ದಾಗ ಏನಾಗತ್ತೆ ಅಂತ ಅಂದ್ರೆ, ನಾವು ಎಕ್ಸ್ಟ್ರೀಮ್ ಈಗೋ, ಸಿಕ್ಕಾಪಟ್ಟೆ ಸೊಕ್ಕಿನ ವ್ಯಕ್ತಿಗಳಾಗ್ತೀವಿ. ಇಲ್ಲ ಅಂತ ಅಂದ್ರೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸು ಇಲ್ಲದೆ, ನಮ್ಮ ಕಾನ್ಫಿಡೆನ್ಸ್ ತುಂಬಾ ಲೋ ಸೆಲ್ಫ್ ಎಸ್ಟೀಮ್ ಇರುವಂತ ವ್ಯಕ್ತಿಗಳಾಗ್ತೀವಿ. ನೆನ್ಪಿಡಿ, ಮ್ಯಾನಿಫೆಸ್ಟೇಷನ್ಗೆ ಬೇಕಾಗಿರುವುದೇ ನಂಬಿಕೆ, ಆತ್ಮವಿಶ್ವಾಸ. ನಮ್ಮನ್ನ ನಾವು ನಂಬದೇ ಇದ್ರೆ ಯೂನಿವರ್ಸ್ ಕೂಡ ನಮ್ಮನ್ನ ಹೆಲ್ಪ್ ಮಾಡಲ್ಲ. ಸೊ ನಮ್ಗೆ ಹೆಲ್ಪ್ ಮಾಡಲ್ಲ. ಈಗ ಮೇಘನಾ ಕಥೆನೂ ಹಾಗೆ ಆಗಿತ್ತು. ಮೇಘನಾಳಲ್ಲಿದ್ದ ಇನ್ನೊಂದು ಸಮಸ್ಯೆ ಏನಂತ ಅಂದ್ರೆ, ಆಕೆಗೆ ಕ್ಲಾರಿಟಿ ಇರಲಿಲ್ಲ. ಇವತ್ತು ಒಂದ್ ವಿಷಯದ ಬಗ್ಗೆ ಕೆಲಸ ಮಾಡ್ತಾ ಇದ್ರೆ ನಾಳೆ ಇನ್ನೊಂದು, ನಾಳೆ ಮತ್ತೊಂದು. ಸೊ ಯಾರು ಅವ್ರ ಫ್ರೆಂಡ್ಸ್ ಇರ್ಲಿ ಅಥವಾ ಯಾರು ಅಕ್ಕಪಕ್ಕದವ್ರು ಏನ್ ಹೇಳ್ತಾರೆ ಅದನ್ನ ನಂಬ್ಕೊಂಡು ಅದೇ ಮಾಡ್ಲಿಕ್ಕೆ ಹೋಗ್ತಾ ಇದ್ಲು. ಸೊ ಮೇಘನಾಗೆ ಕ್ಲಾರಿಟಿ ಇರಲಿಲ್ಲ. ಅಂಡ್ ಆಲ್ಸೋ ಆಕೆ ತನ್ನ ಇಂಟ್ಯೂಷನ್ ಅನ್ನ ಕೇಳಿಸ್ಕೊಳ್ತಾ ಇರ್ಲಿಲ್ಲ. ತನ್ನ ಮನಸ್ಸಿನ ಮಾತನ್ನ, ತನ್ನ ಮನಸ್ಸಿನ ಗೈಡೆನ್ಸ್ ಅನ್ನ ಕೇಳಿಸಿಕೊಳ್ಳುವಂತಹ ಒಂದು ಆ ಪರಿಸ್ಥಿತಿಯಲ್ಲಿ ಆಕೆ ಇರ್ಲಿಲ್ಲ. ಸೊ ಯಾವಾಗ್ಲೂ ಆಕೆ ಸೊಲ್ಯೂಷನ್ಗೋಸ್ಕರ ಅಥವಾ ಒಂದು ಸಜೆಷನ್ಗೋಸ್ಕರ ಹೊರಗಡೆ ಪ್ರಪಂಚದಲ್ಲಿ ಇರುವಂತಹ ವ್ಯಕ್ತಿಗಳ ಮೇಲೇನೆ ಫೋಕಸ್ಡ್ ಆಗಿರ್ತಿದ್ಲು. ಆಕೆಯ ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ ಕೂಡ ಬೇರೆಯವರ ಒಪಿನಿಯನ್ ಮೇಲೆ ನಿರ್ಧಾರ ಆಗ್ತಾ ಇತ್ತು. ಸೊ ಆಕೆ ತನ್ನ ಮನಸ್ಸಿನ ಮಾತನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ. ಯಾಕೆ ಮೇಘನಂಗೆ ಹಿಂಗ ಆಗ್ತಾ ಇತ್ತು, ಯಾಕೆ ಕ್ಲಾರಿಟಿ ಇರ್ಲಿಲ್ಲ? ಸೊ ಯಾಕೆ ಈ ರೀತಿ ಆಗ್ತಾ ಇತ್ತು ಅಂತ ಅಂದ್ರೆ, ಮೇಘನಾಳ ಥರ್ಡ್ ಐ ಚಕ್ರ ಅಥವಾ ಆಜ್ಞಾ ಚಕ್ರ, ಹುಬ್ಬಿನ ಮಧ್ಯೆ ಇರುವಂತ ಆಜ್ಞಾ ಚಕ್ರ ಏನಿದೆಯಲ್ಲ ಅದು ಬ್ಲಾಕ್ ಆಗಿತ್ತು. ನಮ್ಮ ಆಜ್ಞಾ ಚಕ್ರ ಏನಾದ್ರೂ ಬ್ಲಾಕ್ ಆದ್ರೆ ಏನಾಗುತ್ತೆ, ನಮ್ಮ ಇಂಟ್ಯೂಷನ್ ಪವರ್ ಅನ್ನ ಮರೆತೇ ಬಿಡ್ತೀವಿ. ಅಂಡ್ ಎಷ್ಟೋ ಸಲ ಯೂನಿವರ್ಸ್ ನಮ್ಗೆ ಕೊಟ್ಟಿರುವಂತ GPS ಸಿಸ್ಟಮ್, ನಮ್ಮ ಇಂಟ್ಯೂಷನ್ ಹೇಳ್ತಾ ಇರತ್ತೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು. ಸೊ ನಮ್ಮ ಮನಸ್ಸಿನ ಮಾತು, ಆಕ್ಚುಲಿ ಹೇಳ್ಬೇಕಂದ್ರೆ ಇಡೀ ಜಗತ್ತಲ್ಲಿ ನಿಮ್ಮ ಮನಸ್ಸಿಗಿಂತ ಬೆಸ್ಟ್ ಗೈಡೆನ್ಸ್, ಸೊ ನಿಮ್ಮ ಒಳಗಡೆ ನಿಮ್ಮ ಅಂತರಾತ್ಮ ಇದೆಯಲ್ಲ ಅದ್ರಿಗಿಂತ ಬೆಸ್ಟ್ ಗೈಡೆನ್ಸ್ ಅಥವಾ ಬೆಸ್ಟ್ ಸಜೆಷನ್ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಪವರ್ ಏನಿದೆ ನಮ್ಮ ಒಳಗಡೆ ಇದೆ, ನಮ್ಮ ಆಜ್ಞಾ ಚಕ್ರ. ಸೊ ಬ್ಲಾಕ್ ಆಗಿದ್ದಾಗ ಏನಾಗುತ್ತೆ, ನಮ್ಮ ಮನಸ್ಸಿನ ಮಾತು ನಮ್ಗೆ ದೊಡ್ಡ ವಿಷಯ ಇರ್ಲಿ ಚಿಕ್ಕ ವಿಷಯ ಇರ್ಲಿ, ನಮ್ಗೆ ಬೇರೆಯವರ ವ್ಯಾಲಿಡೇಷನ್ ಅಥವಾ ಬೇರೆಯವರ ಒಂದು ಡಿಪೆಂಡೆನ್ಸಿ ಇಲ್ಲದೆ ನಾವು ಓನ್ ಆಗಿ ಸ್ವಂತವಾಗಿ ನಿರ್ಧಾರ ತಗೊಳ್ಳಿಕ್ ಆಗಲ್ಲ. ಅಂಡ್ ಆಲ್ಸೋ ಏನಂತ ಅಂದ್ರೆ ಎಲ್ಲದರಲ್ಲೂ ಕನ್ಫ್ಯೂಷನ್, ಅದ್ ಮಾಡ್ಲಾ ಇದ್ ಮಾಡ್ಲಾ, ಅದ್ ಬೇಕಾ ಒಂದ್ ರೀತಿ ಕನ್ಫ್ಯೂಷನ್. ಸೊ ಬ್ರೈನ್ ಫಾಗ್ ಅಂತಾರೆ ಇದನ್ನ. ಸೊ ಈಗ ಏನಾಯ್ತು, ಮೇಘನಾಳ ರೂಟ್ ಚಕ್ರ ಬ್ಲಾಕ್ ಆಗಿದೆ, ಮಣಿಪುರ ಚಕ್ರ ಬ್ಲಾಕ್ ಆಗಿದೆ, ಅಂಡ್ ಆಲ್ಸೋ ಆಕೆಯ ಆಜ್ಞಾ ಚಕ್ರ ಬ್ಲಾಕ್ ಆಗಿದೆ. ನಿಜ ಹೇಳಿ, ನಮ್ಮೆಲ್ಲರ ಒಳಗೂ ಕೂಡ ಒಬ್ಬ ಮೇಘನಾ ಇದ್ದಾಳೆ ತಾನೆ. ಹೊರಗಡೆ ನಗ್ತಾ ಇರ್ತೀವಿ, ಹೊರಗಡೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ತೋರ್ಸ್ಕೊಳ್ತಾ ಇರ್ತೀವಿ, ಆದ್ರೆ ಮನ್ಸೊಳಗಡೆ ಯಾವುದೋ ಅವ್ಯಕ್ತ ಭಯ ಕಾಡ್ತಾ ಇರತ್ತೆ, ಗೊಂದಲ ಕಾಡ್ತಾ ಇರತ್ತೆ. ಅಂಡ್ ಹೆಂಗ್ ಹೊರಗಡೆ ಬರೋದು ಗೊತ್ತಾಗ್ತಾ ಇರಲ್ಲ. ಹಾಗಾದ್ರೆ ಮೇಘನಾ ಕತೆ ಇಲ್ಲಿಗೆ ಮುಗೀತಾ? ನಾಟ್ ಅಟ್ ಆಲ್. ಇನ್ನು ಅದ್ಭುತವಾದ ಸಕ್ಸಸ್ ಸ್ಟೋರಿ ಬಾಕಿ ಇದೆ. ಮೇಘನಾ ಏನ್ ಮಾಡ್ತಾಳೆ ಗೊತ್ತಾ? ಸೊ ಆಕೆಗೆ ಗೊತ್ತಾಗತ್ತೆ ತನ್ನ ಎನರ್ಜಿ ಸಿಸ್ಟಮ್ ಅಲ್ಲಿ ಎರರ್ ಇದೆ ಅಂತ. ಸೊ ಆಕೆ ತನ್ನ ಒಳಗಡೆ ಇರುವಂತ ಅದ್ಭುತವಾದ ಎನರ್ಜಿ ಸಿಸ್ಟಮ್ ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾಳೆ. ಸೊ ಆಕೆಯ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಅವಾಗ ಏನ್ ಬದಲಾವಣೆ ಆಕೆಯಲ್ಲಿ ಕಾಣುತ್ತೆ ಅಂತ ಅಂದ್ರೆ, ಧೈರ್ಯ. ಆಯ್ತಾ? ಸೊ ಸಿಕ್ಕಾಬಟ್ಟೆ ಧೈರ್ಯ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅವಳು ಒಂದ್ ರೀತಿ ಫಿಯರ್ಲೆಸ್ ಆಗ್ತಾ ಹೋಗ್ತಾಳೆ. ಸೊ ಏನಂತ ಅಂದ್ರೆ, ಆದ್ರೆ ಆಗ್ಲಿ, ಗೆಲ್ತೀನಿ, ಸೋಲ್ತಿನ ಮತ್ತೆ ಪ್ರಯತ್ನ ಮಾಡ್ತೀನಿ, ಮತ್ತೆ ಗೆಲ್ತೀನಿ. ಸೊ ಆ ಒಂದು ಅನ್ಬಾದರ್ಡ್ ಆಟಿಟ್ಯೂಡ್ ಅವಳಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ರೂಟ್ ಚಕ್ರ ಬ್ಯಾಲೆನ್ಸ್ ಆಗಿರುತ್ತೆ. ನಿಮ್ಮ ಮೂಲಾಧಾರ ಚಕ್ರ, ನಿಮ್ಮ ಬೆನ್ನು ಮೂಳೆಯ ಕೊನೆಯಲ್ಲೇ ಇರುವ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆದಾಗ ಸೊ ನಿಮ್ಮಲ್ಲಿ ಧೈರ್ಯ, ಕಾನ್ಫಿಡೆನ್ಸ್ ಮತ್ತೆ ನೀವು ಮುಂದೆ ಹೋಗುವಂತ ಒಂದು ರಿಸ್ಕ್ ತಗೊಳ್ಳುವಂತದ್ದಿರ್ಬೋದು, ಆ ಒಂದು ಧೈರ್ಯ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಅಂತ, ಮೇಘನಾ ತನ್ನ ಎನರ್ಜಿ ಸಿಸ್ಟಮ್ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ಆಕೆಯಲ್ಲಿ ಇನ್ನೊಂದು ಬದಲಾವಣೆ ಕಾಣುತ್ತೆ. ಏನಂತ ಅಂದ್ರೆ,
ಆಕೆ ಯಾರಿಗೂ ಕೇರ್ ಮಾಡಲ್ಲ. ಸೊ ಅವಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಅವಳನ್ನ ತುಂಬಾ ಪ್ರೀತಿಸ್ತಾಳೆ. ಅಂಡ್ ಯಾರು ಅವಳಿಗೆ ಕ್ರಿಟಿಸೈಸ್ ಮಾಡ್ತಾರೆ, ಕಾಲು ಎಳೆಯೋದು ಮಾಡ್ತಾರೆ, ಅವರು ಅವಳ ಲೈಫ್ ನಲ್ಲಿ ಇಲ್ಲವೇ ಇಲ್ಲ, ಇನ್ವಿಸಿಬಲ್ ಅಂತ ತಿಳ್ಕೊಳ್ತಾಳೆ. ಅಂಡ್ ಆಲ್ಸೋ ಅವ್ರು ಏನ್ ಹೇಳ್ತಾರೆ ಅದು ಇಲ್ಲಿಂದ ಇಲ್ಲಿ ಅಷ್ಟೇ. ಸೊ ಎಲ್ಲೂ ಕೂಡ ತನ್ನ ಒಳಗಡೆ ತಗೊಳ್ಳಲ್ಲ. ಅಂಡ್ ಆಲ್ಸೋ ತನ್ನನ್ನ ತಾನು ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬೇರೆಯವರ ನೆಗೆಟಿವ್ ಮಾತನ್ನ ಅಲ್ಲ, ತನ್ನ ಮನಸ್ಸಿನ ಮಾತನ್ನ ಅಥವಾ ತನ್ನನ್ನ ತಾನು, ತನ್ನ ಶಕ್ತಿಯನ್ನ, ತನ್ನ ಟ್ಯಾಲೆಂಟ್ ನ ಮತ್ತೆ ಯೂನಿವರ್ಸ್ ನ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನಾದ್ರಾಗ್ಲಿ ಕೈ ಹಿಡಿಲಿಕ್ಕೆ ಯೂನಿವರ್ಸ್ ಇದೆಯಲ್ಲ ಜೊತೆಗೆ, ಇನ್ನೇನ್ ಹೆದರಿಕೆ, ನನ್ನ ಬೆನ್ ಹಿಂದೆ ಯೂನಿವರ್ಸ್ ಇರ್ಬೇಕಾದ್ರೆ ಸೊ ಆರಾಮಾಗಿ ನಾ ಮುಂದೆ ಹೋಗ್ತೀನಿ ಅಂತ ಮೇಘನ ಮುಂದೆ ಹೋಗ್ತಾಳೆ. ನಮ್ಮ ಹೊಟ್ಟೆಯ ಮೇಲೆ ಅಥವಾ ನಮ್ಮ ನಾಭಿಯ ಮೇಲೆ, ಹೊಕ್ಕಳ ಮೇಲೆ ಇರುವಂತಹ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆದಾಗ ನಾವು ಸಾತ್ವಿಕವಾಗಿ ನಮ್ಮನ್ನ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಸೊಕ್ಕಲ್ಲ, ಈಗೋ ಅಲ್ಲ, ಬದಲಾಗಿ ಏನು ನಮ್ಮ ಮೇಲೆ ನಮ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ. ಅಂಡ್ ಆಲ್ಸೋ ಆ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ ಮತ್ತೆ ಮ್ಯಾನಿಫೆಸ್ಟೇಷನ್ ಪವರ್, ಆ ಇಮ್ಯುನಿಟಿ, ಆಯ್ತಾ, ಹೊರಗಡೆ ಪ್ರಪಂಚ ಏನೇ ಅಂತ ಇರ್ಲಿ ನಾ ಮುಂದೆ ಹೋಗ್ತೀನಿ ಅನ್ನೋ ಆ ಗಡಸುತನ, ಗಟ್ಟಿತನ ಬರ್ತಾ ಹೋಗುತ್ತೆ. ಅಂಡ್ ಯೂನಿವರ್ಸ್ ಇದೆಯಲ್ಲ ನನ್ನ ಜೊತೆ, ಆ ನಂಬಿಕೆ ಬರ್ತಾ ಹೋಗುತ್ತೆ ನಿಮ್ಮ ಮಣಿಪುರ ಚಕ್ರ ಆಕ್ಟಿವೇಟ್ ಆದಾಗ. ಅಂಡ್ ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಕೂಡ ಹಾಗೆ ಪಡ್ಕೊಳ್ಳುತ್ತೆ. ನಿಮ್ಮ ಡಿಸೈರ್ ಅಲ್ಲಿ ಫೈರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆದಾಗ. ಸೊ ಈಗ ನೆಕ್ಸ್ಟ್ ಬದಲಾವಣೆ ಆಕೆಯಲ್ಲಿ ಏನು ಕಾಣ್ತು ಅಂತ ಅಂದ್ರೆ, ಆಕೆ ತನ್ನನ್ನ, ತನ್ನ ಮನಸ್ಸಿನ ಮಾತನ್ನ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂಡ್ ಆಲ್ಸೋ ಒಂದ್ ರೀತಿ ಯೂನಿವರ್ಸ್ ಜೊತೆ ಆ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ. ಅಂಡ್ ಆಕೆಗೆ ಯಾವ್ದು ಕೆಟ್ಟದ್ದು, ಯಾವ್ದು ಒಳ್ಳೇದು, ಯಾರ ಹತ್ರ ನಾನು ಸಲಹೆ ತಗೊಳ್ಬೇಕು, ಬೇಕಾ ಬೇಡವಾ, ನಾನೇ ಡಿಸೈಡ್ ಮಾಡಬಹುದಾ, ಸೊ ಎಲ್ಲವನ್ನ ಆಕೆ ಒಂದು ಕ್ಲಾರಿಟಿ, ಆಯ್ತಾ, ಆಕೆಗೆ ಮೊದಲು ಕನ್ಫ್ಯೂಷನ್ ಇತ್ತು, ಈಗ ಎಲ್ಲ ವಿಷಯದಲ್ಲೂ ಕೂಡ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ರೀತಿ ತನ್ನನ್ನ ತಾನು, ತನ್ನ ಇಂಟ್ಯೂಷನ್ ಅನ್ನ ಅಥವಾ ತನ್ನ ಯೂನಿವರ್ಸ್ ಅನ್ನ ಮತ್ತೆ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಲ್ಲವನ್ನ ಒಂದು ಕ್ಲಿಯರ್ ಆಗಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾವುದೇ ಭಯ, ಯಾವುದೇ ನೆಗೆಟಿವ್ ಇಮೋಷನ್ಸ್ ಇಲ್ಲದೆ, ಆ ಬ್ರೈನ್ ಫಾಗ್ ಇಲ್ಲದೆ ನೀಟಾಗಿ ಕ್ಲಿಯರ್ ಆಗಿ ಯೋಚನೆ ಮಾಡೋ ಶಕ್ತಿ, ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗಿರೋದು ಅಥವಾ ಕ್ಲಾರಿಟಿ ಬಂದಿರೋದ್ರ ಹಿಂದಿನ ರಹಸ್ಯ ಏನು ಅಂತ ಅಂದ್ರೆ, ಆಕೆಯ ಥರ್ಡ್ ಐ ಚಕ್ರ, ನಮ್ಮ ಎರಡು ಹುಬ್ಬುಗಳ ನಡುವೆ ಇರುವಂತ ಈ ಬಿಂದು ಏರಿಯಾದಲ್ಲಿ ಇರುವಂತ ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ನಮ್ಮ ಬ್ರೈನ್ ಫಾಗ್ ಅಥವಾ ನಮ್ಮಲ್ಲಿರುವಂತ ಅನಗತ್ಯ ಆಲೋಚನೆಗಳು ಕಮ್ಮಿ ಆಗ್ತಾ ಹೋಗುತ್ತೆ, ಓವರ್ ಥಿಂಕಿಂಗ್ ಕಮ್ಮಿ ಆಗುತ್ತೆ. ಅಂಡ್ ಆಲ್ಸೋ ಇಂಟ್ಯೂಷನ್ ಪವರ್, ನಮ್ಮ ಮನಸ್ಸಿನ GPS ಏನಿದೆಯಲ್ಲ ಸ್ವಿಚ್ ಆನ್ ಆಗುತ್ತೆ. ಸೊ ಯೂನಿವರ್ಸ್ ನ ಗೈಡೆನ್ಸ್, ನಮ್ಮ ಮನಸ್ಸಿನ ಮಾತು ನಾವು ಕೇಳಲಿಕ್ಕೆ, ನಮ್ ಜೊತೆ ನಾವು ಕನೆಕ್ಟ್ ಆಗ್ಲಿಕ್ಕೆ ನಮ್ಗೆ ಶಕ್ತಿ ಬರುತ್ತೆ. ಎಷ್ಟು ಅದ್ಭುತ ಅಲ್ವಾ? ಹಾಗಾದ್ರೆ ಬರೀ ಮೇಘನಂಗೆ ಯೂನಿವರ್ಸ್ ಎನರ್ಜಿ ಸಿಸ್ಟಮ್ ಕೊಟ್ಬಿಟ್ಟಿದ್ಯಾ? ಇಲ್ಲಪ್ಪ. ಸೊ ನಮ್ಮೆಲ್ಲರಲ್ಲೂ ಕೂಡ ಬ್ಯೂಟಿಫುಲ್ ಆದ, ಪವರ್ಫುಲ್ ಆದ ಎನರ್ಜಿ ಸಿಸ್ಟಮ್ ಇದೆ, ಅದೇ ಚಕ್ರಗಳು. ನಾನು ನಿಮ್ಗೆ ಮೂಲಾಧಾರ ಚಕ್ರ, ಸೊ ಮಣಿಪುರ ಚಕ್ರ, ಥರ್ಡ್ ಐ ಚಕ್ರ ಅಂತ ಹೇಳಿದೆ. ಬಟ್ ಆಕ್ಚುಲಿ ಚಕ್ರ ಅಂದ್ರೆ ಏನು? ಹೌದಾ? ಈಗ ನಮ್ಮ ಫಿಸಿಕಲ್ ಬಾಡಿ ಇದೆ, ಹೌದಾ, ನಮ್ಮ ಕಣ್ಣಿಗೆ ಕಾಣುತ್ತೆ, ಯಾಕಂದ್ರೆ ಇದರ ಫ್ರೀಕ್ವೆನ್ಸಿ ಡೆನ್ಸ್ ಆಗಿರುತ್ತೆ. ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಅದ್ಭುತವಾದ ಎನರ್ಜಿ ಸಿಸ್ಟಮ್, ಇನ್ನೊಂದು ಎನರ್ಜೆಟಿಕ್ ಬಾಡಿ ಇದೆ, ಅದೇ ನಮ್ಮ ಚಕ್ರಗಳು. ನಮ್ಮ ಲೈಫ್ನಲ್ಲಿ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ರೀತಿಯ ಚಾಲೆಂಜಸ್ ಇರಲಿ, ನಿಮ್ಮ ಚಕ್ರಗಳಲ್ಲಿ ಅದಕ್ಕೆ ಆನ್ಸರ್ ಅಡಗಿದೆ. ಹೌದು. ಸೊ ನಿಮ್ಮನ್ನ ನೀವು ಲೈಕ್ ಅ ಬುಕ್ ಓದಬಹುದು, ನಿಮ್ಮ ಎಮೋಷನ್ಸ್ನ ನೀವು ಅರ್ಥ ಮಾಡ್ಕೊಳ್ಬಹುದು, ನಿಮ್ಮ ಸ್ಟ್ರಗಲ್ಗೆ ಕಾರಣ ಏನು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ನಿಮ್ಮ ಚಕ್ರಗಳ ಜೊತೆ ಕೂತು ನೀವು ವರ್ಕ್ ಮಾಡ್ತಾ ಇದ್ದಾಗ. ಸೊ ಹಾಗಾದ್ರೆ ನಮ್ಮ ಚಕ್ರಗಳನ್ನ ಹೆಂಗಪ್ಪ ಆಕ್ಟಿವೇಟ್ ಮಾಡೋದು? ಟೋಟಲಿ ನಮ್ಮಲ್ಲಿ ಸುಮಾರಷ್ಟು ಚಕ್ರಗಳಿದೆ, ಅದರಲ್ಲಿ 7 ಮೇಜರ್ ಚಕ್ರಗಳು ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿರುವಂತ ಈ ಅದ್ಭುತ ಚಕ್ರಗಳನ್ನ ಹೆಂಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂಡ್ ಅಮೇಝಿಂಗ್ ಲೈಫ್ನ, ಮ್ಯಾಜಿಕಲ್ ಲೈಫ್ನ ಲೀಡ್ ಮಾಡೋದಾದ್ರೂ ಹೇಗೆ ಅನ್ನೋ ಕ್ವೆಶನ್ಸ್ ನಿಮ್ಮಲ್ಲಿ ಬಂದಿರುತ್ತೆ. ಹೌದು. ಸೊ ಇದೇ ಮೇ 3ರಿಂದ 2 ಲೆವೆಲ್ ಅಲ್ಲಿ, ಲೆವೆಲ್ 1, ಲೆವೆಲ್ 2 ಚಕ್ರ ಹೀಲಿಂಗ್ ಸೆಷನ್ ನಡೀತಾ ಇದೆ. ಸೊ ಲೆವೆಲ್ 1 ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ, ನಿಮ್ಮ ಚಕ್ರಗಳು ಏನಿದೆ ಆ ಸೀಕ್ರೆಟ್, ನಿಮ್ಮ ಚಕ್ರಗಳಲ್ಲಿ ಅಡಗಿರುವಂತ ಸೀಕ್ರೆಟ್ ಏನು, ನಿಮ್ಮ ಲೈಫ್ ಮೇಲೆ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ತೀರಿ. ಅಂಡ್ ಆಲ್ಸೋ ನಿಮ್ಮ ಚಕ್ರಗಳನ್ನ ಆಕ್ಟಿವೇಟ್, ಎನರ್ಜೈಸ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ತೀರಿ. ಆಲ್ಸೋ ನಮ್ಮ ಎನರ್ಜಿ ಕಂಪ್ಯಾನಿಯನ್ ಇದ್ದಾರಲ್ಲ ಕ್ರಿಸ್ಟಲ್ಸ್, ಸೊ ಅದರ ಬಗ್ಗೆ ಒಂದು ಜೆಂಟಲ್ ಇಂಟ್ರೊಡಕ್ಷನ್ ಕೂಡ ತಿಳ್ಕೊಳ್ತೀರಿ. ಲೆವೆಲ್ 2 ಅಲ್ಲಿ ಹೆಂಗೆ ಅಂತ ಅಂದ್ರೆ, ಯು ವಿಲ್ ಬಿಕಮ್ ಮಾಸ್ಟರ್ ಮ್ಯಾನಿಫೆಸ್ಟರ್. ಅಂತ ಅಂದ್ರೆ ಏನು? ಸೊ ಮ್ಯಾನಿಫೆಸ್ಟೇಷನ್, ಚಕ್ರಗಳ
ಒಂದು ಸಹಾಯದಿಂದ ನೀವು ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡೋದು ಅನ್ನೋದನ್ನ ಕಲಿತೀರಿ. ಸೊ ನಿಮ್ಮಲ್ಲಿ ಇನ್ನೊಂದು ಅದ್ಭುತವಾದ ಸಿಸ್ಟಮ್ ಇದೆ. ಸೊ ಆ ಸಿಸ್ಟಮ್ ನ ನೀವೇನಾದ್ರೂ ಆನ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನ ಕೀಲಿ ಕೈ, ಸೊ ನಿಮ್ಮ ಕೈಯಲ್ಲಿ ಇದ್ದ ಹಾಗೆ ನೀವು ಆ ಅದ್ಭುತ ಸಿಸ್ಟಮ್ ನ ಆನ್ ಮಾಡೋದು ಅಂತ ಲೆವೆಲ್ 2 ಅಲ್ಲಿ ತಿಳ್ಕೊಳ್ತೀರಿ. ಅಂಡ್ ಎಸ್, ನಿಮ್ಮನ್ನ ನೀವು ಲೈಕ್ ಅ ಬುಕ್ ಓದೋದನ್ನ ಕಲಿತೀರಿ. ಈಗ ಯು ಬಿಕಮ್ ಕ್ಲೂಲೆಸ್ ಅಲ್ವಾ? ಸೊ ಯಾಕೆ ನಂಗೆ ಬೇಜಾರಾಗ್ತಿದೆ, ಯಾಕೆ ನನ್ನ ಲೈಫಲ್ಲಿ ಸ್ಟಕ್ ಫೀಲಿಂಗ್ ಇದೆ, ಯಾಕೆ ದುಡ್ಡು ಬರ್ತಾ ಇಲ್ಲ, ಆಕ್ಚುಲಿ ಅದಕ್ಕೆ ಕಾರಣ ಬೇರೆಯವರಲ್ಲ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಪರಿಹಾರನು ನಿಮಗೆ ತಿಳಿತಾ ಹೋಗುತ್ತೆ. ಹಾಗಾದ್ರೆ ನಿಮ್ಮಲ್ಲಿರುವಂತಹ ಸ್ಟ್ರಗಲ್ಸ್ ನ, ನಿಮ್ಮ ಎಮೋಷನ್ಸ್ ಅಥವಾ ನಿಮ್ಮ ಡಿಸ್ಟರ್ಬೆನ್ಸ್ ನ, ನಿಮ್ಮ ಲೈಫಲ್ಲಿ ಇರುವಂತಹ ಡಿಸ್ಟರ್ಬೆನ್ಸ್ ನ, ಸ್ಟಕ್ ಎಮೋಷನ್ಸ್ ಎಲ್ಲ ರಿಲೀಸ್ ಮಾಡಿ ಒಂದು ಬ್ಯಾಲೆನ್ಸ್ಡ್ ಅದ್ಭುತವಾದ ಲೈಫ್ ನ ನೀವು ಲೀಡ್ ಮಾಡಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಮೆಸೇಜ್ ಮಾಡಬಹುದು. ಚಕ್ರ ವರ್ಕ್ಶಾಪ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಿಮ್ಗೆ ತಿಳಿಯುತ್ತೆ. ಅಂಡ್ ಆಲ್ಸೋ ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ ನ ಅವಾಯ್ಡ್ ಮಾಡಿ. ಇದು ಝೂಮ್ ಸೆಷನ್ ಆಗಿರುತ್ತೆ, ಆನ್ಲೈನ್ ಸೆಷನ್ ಆಗಿರುತ್ತೆ, ನೆನಪಿರ್ಲಿ. ಎಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು. ಸೀಟ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ ನ ಅವಾಯ್ಡ್ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಈಗಲೇ ಜಾಯ್ನ್ ಆಗ್ಬಹುದು. ಸೊ ಥ್ಯಾಂಕ್ ಯು. ಮೀಟ್ ಯು ಆಲ್ ಇನ್ ಚಕ್ರ webinar.